ಅಣ್ಣ ತಮ್ಮಂದ್ರೆ ಇಲ್ಲ ನಾವೇನ್ ಮಾಡ್ಬೇಕು ಅಂತ ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾರೆ. ಆವಾಗ ನಾವೇನಂತೀವಿ ಮಾನಸ್ ಗುರುಭಾಯಿ ಅಂತೀವಿ. ಅಂದರೆ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಮಾನಸ್ ಗುರುಭಾಯಿ ಅಂದರೆ ಮಾನಸಿಕವಾಗಿ ನಾನು ನಿನ್ನನ್ನು ಅಣ್ಣನಾಗಿಯೋ ತಮ್ಮನಾಗಿಯೋ ಸ್ವೀಕರಿಸ್ತಾ ಇದ್ದೀನಿ ಅಂತ. ಈ ಹೆಣ್ಮಗಳಂದರೆ ಎದುರಿಗಿರೋರು ಕೂಡ ನಾನು ಕೂಡ ಮಾನಸಿಕವಾಗಿ ಆತ್ಮಸಾಕ್ಷಿಯಾಗಿ ನಿನ್ನನ್ನು ತಂಗಿ ಅಥವಾ ಅಕ್ಕನಾಗಿ ಸ್ವೀಕರಿಸ್ಕೊಳ್ತೀನಿ ಅಂತ ನಾವು ಮಾಡುವಂಥ ಒಂದು ಸಂಕಲ್ಪಗಳು ಮತ್ತು ಮನಸ್ಸಿನ ಭಾವನೆಗಳು. ಈ ಭಾವನೆಗಳೊಳಗೂಡಿ ಭಾವನೆಗಳೊಂದಿಗೆ ಆಚರಿಸುವ ಹಬ್ಬನೇ ನೂಲು ಹುಣ್ಣಿಮೆ, ನಾರಿಕೇಳ ಹುಣ್ಣಿಮೆ, ರಕ್ಷಾಬಂಧನ ಅಥವಾ ಉಪಕರ್ಮ ಅಂತೀವಿ. ಯಜುರುಪಕರ್ಮ, ಇದು ಉಪಕರ್ಮ, ಜನವರ ಬದಲಾಯಿಸೋ ಹಬ್ಬ ಅಂತೀವಿ. ಇದೆಲ್ಲವೂ ಕೂಡ ಒಂದು ಬಾಂಧವ್ಯಗಳನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಇರುವಂಥ ಒಂದು ಆಚರಣೆ. ಸರಿಮ್ಮ, ಇನ್ನು ಬಹಳಷ್ಟು ಜನ ರಾಖಿ ಕಟ್ಬಿಟ್ಟಿದ್ದೀವಿ. ಈಗ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಹೋಗಿ ಅಣ್ಣನಿಗೋ ತಮ್ಮನಿಗೋ ರಾಖಿ ಕಟ್ಟಿದ್ಮೇಲೆ ಅವ್ರು ಕೊಡುವಂತಹ ದುಡ್ಡು ಏನು ರಿಟರ್ನ್ ಗಿಫ್ಟ್ ಕೊಡ್ತೀಯಾ, ಯಾವುದು ಅಂದರೆ ಅದ್ರ ಮೇಲೆ ಜಾಸ್ತಿ ಇರುತ್ತೆ. ನಮ್ಮ ಅಣ್ಣ ಏನು ಕೊಡ್ಬೋದು, ನನ್ನ ತಮ್ಮ ಏನು ಕೊಡ್ಬೋದು, ಸ್ವಲ್ಪ ಕೊಟ್ಟರೆ ಇಲ್ಲ ಇಷ್ಟು ಸಾಲಲ್ಲ ಜಾಸ್ತಿ ಕೊಡು, ಈ ಥರ ಎಲ್ಲ ಇರುತ್ತೆ. ಇದು ಪದ್ಧತಿನ ಅಂದರೆ ರಾಖಿ ಕಟ್ಟಿಸ್ಕೊಂಡಂತಹ ಅಣ್ಣ ಅಥವಾ ತಮ್ಮ ಅಕ್ಕನಿಗೋ ತಂಗಿಗೋ ಏನು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ. ಇಲ್ಲಿ ರಿಟರ್ನ್ ಗಿಫ್ಟ್ ಅನ್ನೋ ಪದವೇ ಇಲ್ಲಪ್ಪ. ಅವ್ನು ರಿಟರ್ನ್ ಗಿಫ್ಟ್ ಏನು ಕೊಡಬೇಕಂದ್ರೆ ತಂಗಿಯ ಕೊನೆ ಉಸಿರಿನ ತನಕ, ಅಕ್ಕನ ಕೊನೆಯ ಉಸಿರಿನ ತನಕ ನಿನ್ನನ್ನು ಒಂದು ಬಾಡಿಗಾರ್ಡ್ ಥರ ನಾನು ಕಾಪಾಡ್ತೀನಿ ಎನ್ನುವ ಒಂದು ಭರವಸೆನೇ ಅವಳಿಗೆ ಗಿಫ್ಟು. ಈಗ ಏನಾಗಿದೆ ಅಂದರೆ ನಾನು ಇದಕ್ಕೆ 50 ರೂಪಾಯಿ ಖರ್ಚು ಮಾಡಿದ್ದೀನಿ, ನನಗೆ 100 ರೂಪಾಯಿ ಕೊಡಲೇಬೇಕು, ಅಣ್ಣ ಆದವನು ತಮ್ಮ ಆದವನು ಅಂತ ಅಲ್ಲಿ ಕಮರ್ಷಿಯಲ್ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಆಯಿತಾ? ಇದು ತುಂಬ ನಾನೇ ಸುಮಾರಷ್ಟು ಮಕ್ಕಳಲ್ಲಿ ಕೇಳಿದ್ದೀನಿ. ನಾನು ನೋಡಿ ರಾಖಿ ಕಟ್ಟಿದ್ರೆ ದುಡ್ಡು ಬರುತ್ತೆ ಅಂತ 300 ರೂಪಾಯಿ ರಾಖಿ ತೊಗೊಂಡಿದ್ದೆ, 200 ರೂಪಾಯಿ ಕೊಟ್ಟ, ಅಥವಾ 300 ರೂಪಾಯಿ ತೊಗೊಂಡೋಗಿದ್ದೆ, 500 ರೂಪಾಯಿ ಕೊಟ್ಟ, ನಂಗೆ ವರ್ಕೌಟೇ ಆಗಿಲ್ಲ ಅಂತಾರೆ. ಖಂಡಿತ ಈ ಪದಗಳನ್ನು ಬಳಸಬೇಡಿ. ಅಣ್ಣ ಅಥವಾ ತಮ್ಮನ ಶ್ರೀರಕ್ಷೆ, ನಮ್ಮ ಬೆನ್ನ ಹಿಂದೆ ಕಾವಲು ಅಂತ ಇರುತ್ತಲ್ಲ, ಬೆಂಗಾವಲು, ಅದೇ ನಮಗೆ ಪರಮ ದೊಡ್ಡ ಗಿಫ್ಟ್. ಆ ಗಿಫ್ಟಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಆ ನಿಜವಾದ ಪ್ರೀತಿ, ಆ ಬಾಂಧವ್ಯ, ಅದನ್ನು ಕೊಡು ಅಂತ ಹೆಣ್ಮಕ್ಳು ಕೇಳಬೇಕೇ ಹೊರತು ಗಿಫ್ಟ್ ಕೊಡು, ಕಾರ್ ಕೊಡಿಸು, ಸೈಕಲ್ ಕೊಡಿಸು ಕೇಳಬಾರ್ದು. ಅದು ಈ ಹಬ್ಬದ ಅರ್ಥ ಅಲ್ಲ ಅದು. ಬಟ್ ಇವಾಗ ಅಫ್ಕೋರ್ಸ್ ಈಗಿನ ಮಕ್ಕಳು ಬೆಳೆದಿದ್ದಾರೆ ಆ ಥರ. ತಮಾಷೆ ಕೇಳಿಕೊಂಡು ಹಠ ಮಾಡಿ ಒಂದು ಅಧಿಕಾರದಿಂದ ಇಸ್ಕೊಳ್ಳೋದು ಬೇರೆ, ಆದರೆ ಈ ಹಬ್ಬಕ್ಕೆ ಅದು ಲಾಗು ಅಲ್ಲ. ನಾವು ಕೇಳಬೇಕಾಗಿರೋದು ನನ್ನ ಕೊನೆ ಉಸಿರಿರೋ ತನಕ ನನ್ನನ್ನು ಸಂರಕ್ಷಿಸೋ, ನನ್ನ ಕಷ್ಟದಲ್ಲಿ ಸಹಭಾಗಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಳ್ಳೋ ಅಂಥ ಆಶೀರ್ವಾದವನ್ನು ಕೊಡುವಂಥ ಕಾಲಿಗೆ ಬೀಳುವಂಥದ್ದು. ಸರಿ ಅಮ್ಮ, ಬಹಳಷ್ಟು ಮನೆಗಳಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿರ್ತಾರೆ. ಅವ್ರ ಮನೆಗಳಲ್ಲಿ ಅಂದರೆ ಮದುವೆ ಆಗಿದ್ರೆ ಅಣ್ಣನ ಮನೆಗೋ ತಮ್ಮನ ಮನೆಗೋ ಹೋಗಿ ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಹಳಷ್ಟು ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ರಾಖಿ ಹಬ್ಬವನ್ನು ಆಚರಣೆ ಮಾಡಿಸ್ತಾರೆ. ಅದರಲ್ಲೂ ಈಗ ಅಣ್ಣ ತಂಗಿ ಇಲ್ಲ ಅಂದರೆ ಅಕ್ಕ ತಂಗಿ ಇದ್ರೇನೆ ಅವರಲ್ಲೇ ರಕ್ಷಾಬಂಧನವನ್ನು ಮಾಡಿಸೋದು ಕೆಲವು ಕಡೆ ನಾವು ನೋಡಿದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಪುಟ್ಟ ಮಕ್ಕಳಿಗೆ ರಕ್ಷಾಬಂಧನವನ್ನು ನಾವು ಮನೆಯಲ್ಲಿ ಹೇಗೆ ಆಚರಣೆ ಮಾಡಿಸ್ಬೇಕು? ಈಗ ಅಕ್ಕ ತಂಗಿ ಇದ್ದರೆ ಅವರು ಕೂಡ ರಕ್ಷಾಬಂಧನವನ್ನು ಆಚರಣೆ ಮಾಡ್ಕೊಳ್ಬಹುದಾ ಅಂತ? ಖಂಡಿತ ಮಾಡ್ಕೊಳ್ಬೋದು. ಇಲ್ಲಿ ಪ್ರೀತಿಯ ಗಂಟುಗಳು ಅಂತ ಹೇಳ್ತೀವಿ. ಗಂಡ್ಮಕ್ಕಳೇ ಇಲ್ಲ, ಬರೀ ಹೆಣ್ಮಕ್ಳೇ ಇದ್ದಾಗ ಅವರವರಲ್ಲಿ ಯಾವುದೇ ಕಲಹ ಬಾರ್ದಲೆ ನಾವು ಹೀಗೆ ಕೊನೆ ತನಕ ಇರೋಣ ಅನ್ನುವ ಪ್ರವೃತ್ತಿ, ಮನೋಪ್ರವೃತ್ತಿಯೊಂದಿಗೆ ಕಟ್ಟಿಸ್ಕೊಳ್ಳುವಂಥದ್ದು. ಇನ್ನು ಪುಟ್ಟ ಮಕ್ಕಳು ಅವಕ್ಕೇನು ಗೊತ್ತೇ ಇರಲ್ಲ, ಅವಕ್ಕೆ ನಾವು ಕಟ್ಟಿಸ್ತೀವಿ. ಯಾಕೆ ಅಂದರೆ ಈಗಿನಿಂದ ಮನೆಯೇ ಮೊದಲ ಪಾಠಶಾಲೆ ಅಲ್ವಾ. ಈಗಿನಿಂದ ಅವರಿಗೆ ನೋಡು, ಇದು ನಿಮ್ಮ ಅಕ್ಕ ಅಥವಾ ಇದು ನಿಮ್ಮ ಅಣ್ಣ ಅಥವಾ ಇದು ನಿನ್ನ ತಮ್ಮ, ಇದು ನಿನ್ನ ತಂಗಿ ಅನ್ನುವ ಬಾಂಧವ್ಯವನ್ನು ಕಟ್ಟಿಸುವಾಗ, ನೋಡು ಇವ್ರಿಗೆ ನೀನು ಏನೇ ಆದರೂ ನೀನು ಇವರಿಗೆ ಕಾಯಬೇಕು, ಇವಳು ನಿನ್ನ ನಮ್ಮ ನಂತರ ನೀನೇ ಇವ್ರಿಗೆ ತಂದೆ ತಾಯಿ, ಆ ಮನೋಸ್ಥಿತಿಯ ಸಹೋದರ ಸಹೋದರಿಯರೇ ಇವ್ರಿಗೆ ಅವ್ರ ತಂದೆ ತಾಯಿ, ಅವ್ರಿಗೆ ಇವ್ರ ತಂದೆ ತಾಯಿ ಅನ್ನುವ ಪ್ರವೃತ್ತಿಯನ್ನು ಪಾಠವಾಗಿ ಹೇಳಿಕೊಟ್ಟು ಅವರಿಗೆ ಅದಕ್ಕೆ ಇದನ್ನು ಕಟ್ಟೋದು ಅಂತ ಹೇಳಿ ಕಟ್ಟಿಸೋದ್ರಲ್ಲಿ ತುಂಬ ಅರ್ಥ ಇರುತ್ತೆ. ಮತ್ತು ಸಹಬಾಳ್ವೆಯೇ ನಮ್ಮ ಗುರಿಯಾಗಿರಬೇಕು. ಮನುಕುಲದ ಗುರಿ ಸಹಬಾಳ್ವೆ ಆಗಿರಬೇಕು. ಆ ಸಹಬಾಳ್ವೆಯ ಇನ್ನೊಂದು ಪದವೇ ಈ ರಕ್ಷಾಬಂಧನ ಅಥವಾ ನೂಲು ಹುಣ್ಣಿಮೆ, ನಾರಿಕೇಳ ಹುಣ್ಣಿಮೆ, ಸೊಲೋನಿ ಹುಣ್ಣಿಮೆ, ರಾಖಿಕಾ ತ್ಯೋಹಾರ್, ಇದಿಷ್ಟೆಲ್ಲ ಒಂದೇ ಪದದಲ್ಲಿ ಹೇಳಬೇಕು ಅಂದರೆ ಸಹಬಾಳ್ವೆ. ಆಸ್ತಿ ಅಂತಸ್ತು, ಆಸ್ತಿ ಕೇಸ್ ಹಾಕ್ತೀನಿ, ದುಡ್ಡಿಗೆ ಕೇಸ್ ಹಾಕ್ತೀನಿ, ಅದೆಲ್ಲ ಬಿಟ್ಟು ಮರೆತು
ನೂಲಿನ ಜೊತೆ ನಾವು ಇರ್ತೀವಿ ಅನ್ನೋ ಸಂಕಲ್ಪದೊಂದಿಗೆ ಬದುಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಹೋದರತ್ವವನ್ನು ಉಳಿಸುವಂತಹ ಹಬ್ಬ, ಅಥವಾ ಸಹೋದರ ಸಹೋದರಿ ಎಷ್ಟೇ ವೈಮನಸ್ಸಿದ್ರು ಸಹ ಮತ್ತೆ ಅವರು ಒಂದಾಗಿ ಒಂದೇ ಮನಸ್ಸಿನಿಂದ ಕೂಡಿ ಬಾಳಬೇಕು ಅನ್ನೋಂಥ ಒಂದು ಮಹತ್ವವನ್ನು ಸಾರುವಂತಹ ಈ ರಕ್ಷಾಬಂಧನ್. ಈ ರಕ್ಷಾಬಂಧನ್ ಹೆಚ್ಚು ನಾವು ಅಂದರೆ ಇದಕ್ಕೆ ಟೈಮು, ಅಥವಾ ಇದೇ ಟೈಮಲ್ಲಿ ನಾವು ರಾಖಿ ಕಟ್ಟಬೇಕು, ಇದೇ ದಿನ ನೀವು ರಾಖಿ ಕಟ್ಟಬೇಕು, ಇದೇ ಥರ ಏನಾದ್ರು ಇದೆಯಾ ಅಮ್ಮ? ಶಾಸ್ತ್ರೋಕ್ತವಾಗಿ ಏನಾದ್ರು ವಿಧಿವಿಧಾನಗಳು ಇದೆಯಾ? ಇಲ್ಲೇನಾಗುತ್ತೆ, ಗೌರಿ ಪಂಚಾಂಗ ಅಂತ ಸಿಗುತ್ತೆ. ಎಲ್ಲ ನಿಮಗೆ ಇವಾಗೆಲ್ಲ ಗೂಗಲ್ ಅಮ್ಮನಿಗೆ ಕೇಳಿಬಿಟ್ರೆ ಹೇಳ್ಬಿಡ್ತಾರೆ. ಹೌದಲ್ಲಪ್ಪ? ಆ ಗೌರಿ ಪಂಚಾಂಗದಲ್ಲಿ ಅಮೃತ ಗಳಿಗೆ ಅಂತ ಇರುತ್ತೆ. ಆಸ್ಪೇಷಿಯಸ್ಸು, ವೆಲ್ತು, ಪ್ರಾಫಿಟ್ಟು, ಆ ಸಂದರ್ಭವನ್ನು, ಆ ಟೈಮಿಂಗ್ಸ್ ನೋಡಿಕೊಂಡು ಕಟ್ಟಿದ್ರೆ ಒಳ್ಳೆಯದು. ಕೆಲವು ಸರ್ತಿ ಏನಾಗುತ್ತೆ, ದೂರದಿಂದ ಬಂದವರು ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದು, ದೂರದ ಊರುಗಳಿಂದ ಬಂದಿರೋರು ಫ್ಲೈಟ್ ಬುಕ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಒಂದು ಉದ್ಧರಣಿ ನೀರು ತೊಗೊಂಡು, ಅಥವಾ ಒಂದು ಚಮಚದಲ್ಲಿ ನೀರು ತೊಗೊಂಡು, ನೀವೇನು ಹೇಳ್ಕೊಳ್ಳೋ ಬೇಡ, 3 ಸರ್ತಿ ಆ ರಾಖಿ ಮೇಲೆ ಆ ಚಮಚದ ನೀರನ್ನು ತಿರುಗಿಸ್ಬಿಟ್ಟು ಭೂಮಿಗೆ ಸಮರ್ಪಿಸೋದು. ಅಂದರೆ ನಾನು ಅನಿವಾರ್ಯ ಸ್ಥಿತಿಯಲ್ಲಿದ್ದೀನಿ, ಹಾಗಾಗಿ ನನ್ನ ತಮ್ಮನಿಗೋ ಅಣ್ಣನಿಗೋ ಈ ರಕ್ಷೆಯನ್ನು ಕಟ್ಬಿಟ್ಟು ನಾನು ಮತ್ತೆ ವಾಪಸ್ ಜರ್ನಿ ಮಾಡಬೇಕಿದೆ. ಹಾಗಾಗಿ ಇದರಲ್ಲಿರೋ ದೋಷ ತಾಯಿ ಭೂತಾಯಿ ನೀನು ಸಮರ್ಪಿಸ್ಕೋ, ನಿವಾರಣೆ ಆಗ್ಬಿಡ್ಲಿ ಅಂತ. ದೋಷ ಏನಾದ್ರು ಇದ್ರೆ ನಿವಾರಣೆ ಆಗುತ್ತೆ. ನನ್ನ ಅಣ್ಣ ತಮ್ಮಂದಿರ ಜವಾಬ್ದಾರಿ ನಿನಗೆ ಕೊಡ್ತಾ ಇದ್ದೀನಿ ಅಂತ ಭೂಮಿ ಮೇಲೆ ಹಾಕುವಂಥದ್ದು. 3 ಉದ್ಧರಣಿ ನೀರನ್ನು ಹಾಕ್ಬಿಟ್ಟು ಕಟ್ಟುವಂಥದ್ದು. ಇದನ್ನು ಮಾಡೋದ್ರಿಂದ ಇಲ್ಲೇನಾಗಿದೆ, ತುಂಬ ಅನುಕೂಲಕ್ಕೆ ತಕ್ಕ ಶಾಸ್ತ್ರಗಳು ತುಂಬ ಇದೆ ನಮ್ಮಲ್ಲಿ.